ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗೌರೀಮಿಮಾಯ ಸಲಿಲಃ ನಿದಕ್ಷತೆ ಏಕಪದೇ ದ್ವಿಪದೇ ಸಚದಶ್ವದೆ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪ್ರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮಧ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ದಿನ ಭವಿಷ್ಯ 8/7/2024 ಸೋಮವಾರದ ದಿನ ಭವಿಷ್ಯ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತೃತೀಯ ತಿಥಿ ಇರತಕ್ಕಂಥದ್ದು ಸೋಮವಾರ. ಆಶ್ಲೇಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 7:40 9:16 ಗುಳಿಕ ಕಾಲ ನೋಡಿದಾಗ 2:04 3:40 ಯಮಗಂಡ ಕಾಲ ನೋಡಿದಾಗ 10:52 12:28 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ ಏನೆಲ್ಲ ಫಲಾಫಲ ನೋಡೋದಕ್ಕೆ ದಾರಿಯಾಗ್ತದೆ. ಇವತ್ತಿನ ದಿವಸ ವಿಶೇಷವಾಗಿ ಅದ್ಭುತವಾದಂಥ ಫಲವನ್ನು ಕೆಲವರು ನೋಡೋದಕ್ಕೂ ದಾರಿ ಇದೆ. ಅದೇ ರೀತಿಯಲ್ಲಿ ಅನಾನುಕೂಲಗಳನ್ನು ನೋಡುವಂಥ ಒಂದು ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಅದರಲ್ಲೂ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು, ಬೆಳವಣಿಗೆ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು. ಸಾಲವನ್ನು ಕೇಳಿದ್ದೀರಿ ಅಥವಾ ಸ್ಥಿರಾಸ್ತಿ ಮೇಲೆ ಸಾಲವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳಿದ್ದೀರಿ ಅಂದರೆ ಸ್ವಲ್ಪ ಅಡೆತಡೆಗಳಾಗಿ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಲಾಭ, ಉದ್ಯೋಗ ಪ್ರಗತಿ, ಇಷ್ಟಪಟ್ಟಂಥ ರೀತಿಯಲ್ಲಿ ಉದ್ಯೋಗವನ್ನು ಮಾಡತಕ್ಕಂಥ ಯೋಗ ಫಲಗಳಿರ್ತಕ್ಕಂಥದ್ದು. ಸ್ವಲ್ಪ ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ತಕ್ಕಂಥದ್ದು ಮತ್ತು ಸಾಲದ ಬಾಧೆಯಿಂದ ತಪ್ಪಿಸಿಕೊಳ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಆದರೂ ಕೂಡ ಸ್ವಲ್ಪ ಬೇಸರ, ಜಿಗುಪ್ಸೆ, ಏನೋ ಒಂದು ರೀತಿಯಾದಂಥ ತೊಳಲಾಟ, ಒಂದು ಭಯ, ಗಾಬರಿ ಅನ್ನೋ ರೀತಿಯಾದಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಮಾಟ ಮಂತ್ರ ತಂತ್ರ ಆಗಿದೆ ಅನ್ನೋ ರೀತಿಯಾದಂಥ ಒಂದು ಭೀತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳು ಇಲ್ಲ ಅಂದ್ರೂ ಕೂಡ ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಸುಸ್ತು ಜಾಸ್ತಿ ಆಗುವಂಥ ಸಂದರ್ಭಗಳು, ಕಾಲು ನೋವು ಬರ್ತಕ್ಕಂಥದ್ದು, ಮಂದತ್ವ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸ್ವಲ್ಪ ತಲೆನೋವು ಬರ್ತಕ್ಕಂಥ ಒಂದು ಸ್ಥಿತಿ, ಹವಾಮಾನ ವ್ಯತ್ಯಾಸಗಳಿಂದ ಸ್ವಲ್ಪ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದನ್ನು ಮೇಷರಾಶಿ ನೋಡುವಂಥದ್ದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ, ಕೌಟುಂಬಿಕವಾದ ಸಹಕಾರವೂ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ಒಳ್ಳೆಯ ದಿವಸವೇ ಆಗಿರ್ತಕ್ಕಂಥದ್ದು ಮೇಷರಾಶಿ ನೋಡ್ತೀವಿ. ಆ್ಯಕ್ಚುಲಿ ಇವತ್ತಿನ ದಿವಸ ಒಳ್ಳೆಯ ದಿವಸ ಆಗೋದಕ್ಕೆ ಸಾಧ್ಯವಿರೋದಿಲ್ಲ ನಿಮಗೆ. ಆದರೂ ಕೂಡ ಆ ಶನಿಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ರಕ್ಷಣಾತ್ಮಕವಾದಂಥ ರೀತಿಯಲ್ಲಿ ಇರೋದರಿಂದ ಅನುಕೂಲವಾಗುವಂಥ ಸಂದರ್ಭಗಳಿದೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲ ಆಗೋದಕ್ಕೆ ದಾರಿಯಾಗುತ್ತೆ, ಪ್ರಯಾಣ ಅನುಕೂಲ ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸ್ವಲ್ಪ ಅನುಕೂಲವಾಗುವಂಥದ್ದು, ಏನಾರು ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಿದ್ದೇನೆ ಅಂದರೆ ಅನುಕೂಲವಾಗುವಂಥದ್ದು, ಕೋರ್ಟ್ ಕೇಸುಗಳಲ್ಲಿ ಸಕ್ಸಸ್ ಆಗುವಂಥ ಸಂದರ್ಭಗಳು, ಕಲಹಗಳಲ್ಲಿ ಜೀವನ ಸಾಧಿಸ್ತಕ್ಕಂಥದ್ದು, ತಗಾದೆಗಳಲ್ಲಿ ಸ್ವಲ್ಪ ನಿಮಗೆ ಮೇಲುಗೈ ಆಗುವಂಥ ಸಂದರ್ಭಗಳನ್ನು ಮೇಷರಾಶಿ ನೋಡ್ತೀರಿ. ಓಂ ಶ್ರೀ ಸತ್ಯನಾರಾಯಣಾಯ ನಮಃ. ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಈ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇಲ್ಲ. ಆ್ಯಕ್ಚುಲಿ ವೃಷಭ ರಾಶಿನವರಿಗೆ ಆರ್ಥಿಕ ಅನುಕೂಲ, ಆರ್ಥಿಕ ಪ್ರಗತಿ, ಸ್ವಲ್ಪ ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಆದರೆ ಶನಿ ಪ್ರಭಾವ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಎಲ್ಲವೂ ಕೂಡ ವಿರುದ್ಧವಾಗುವಂಥ ಸಂದರ್ಭಗಳು, ಎಳೆದಾಟಗಳು ಜಾಸ್ತಿ ಆಗುವಂಥದ್ದು, ಮಂದತ್ವ ಜಾಸ್ತಿ ಆಗುವಂಥದ್ದು, ಯಾವುದಾರ ಹಣಕಾಸಿನ ವ್ಯವಸ್ಥೆಗಳಾಗಬೇಕು ಅಂದ್ರೂ ಕೂಡ ಸ್ವಲ್ಪ ಎಳೆದಾಡಿಸಿ ಬರುವಂಥ ಸನ್ನಿವೇಶಗಳೇನಾದರೂ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳುಂಟು. ಉದ್ಯೋಗ ನಷ್ಟ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಬರದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳು, ಬಂದಂಥ ಅವಕಾಶಗಳು ಕೈತಪ್ಪಿ ಹೋಗುವಂಥ ಸನ್ನಿವೇಶಗಳೇನಾದರೂ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪ್ರೀತಿಪಾತ್ರರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಮಕ್ಕಳಿಂದ ಕೆಲವೊಂದು ನೋವನ್ನು ಅನುಭವಿಸುವಂಥ ಸಾಧ್ಯತೆಗಳು, ವಿದ್ಯಾಭ್ಯಾಸದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭ, ಮರವು ಜಾಸ್ತಿ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಇವತ್ತಿನ ದಿವಸ ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಸ್ವಲ್ಪ ವಾಹನಗಳಿಂದ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳೇನಾದರೂ ಬರುವಂಥದ್ದನ್ನು ವೃಷಭ ರಾಶಿಯನ್ನು ನೋಡ್ತೀರಿ. ಶ್ರೀ ರಾಜರಾಜೇಶ್ವರಿ ದೇವಿಗೆ ಕುಂಕುಮಾರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸೋಮಾರಿತನ, ಆಲಸ್ಯ, ಮಂದತ್ವ, ಜಿಗುಪ್ಸೆ, ಬೇಸರ, ಒತ್ತಡ, ಕಿರಿಕಿರಿ, ಅವಮಾನ, ಅಪವಾದ, ನಿಂದನೆ, ನಷ್ಟ ಮತ್ತು ನಿದ್ರಾಭಂಗ, ವಿಪರೀತ ಒತ್ತಡಗಳಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಾಮರಸ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ, ಕೌಟುಂಬಿಕವಾಗಿ ಸ್ವಲ್ಪ ಸಮಸ್ಯೆಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ಯಾವ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಕೂಡ ಅಡೆತಡೆ ಯಾವುದೂ ಕೂಡ ಅಷ್ಟು ಸುಸೂತ್ರವಾಗಿ ಆಗದೇ ಇರ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಏನೋ ಸಣ್ಣದಾಗಿ ಎಳೆದಾಡಿಸಿದ್ರು ಕೆಲಸ ಕಾರ್ಯಗಳಾದ್ರೂ ಕೂಡ ಸ್ವಲ್ಪ ಏನೋ ಪರವಾಗಿಲ್ಲ, ಅಲ್ಲಿಗೆ ಬ್ಯಾಲೆನ್ಸು ಅನ್ನೋ ಪರಿಸ್ಥಿತಿಯನ್ನು ತಂದುಕೊಳ್ಳಬಹುದು. ವಿದ್ಯಾಭ್ಯಾಸದಲ್ಲಿ ಮಂದತ್ವ ಅನ್ನುವಂಥದ್ದು, ನಿದ್ರೆ ಜಾಸ್ತಿ ಮಾಡುವಂಥ ಸಾಧ್ಯತೆಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ತಾಯಿಯೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು, ಮತ್ತು ಸ್ವಲ್ಪ ಈ ವಾಹನಗಳಿಂದ ಏನಾದರೂ ಸ್ವಲ್ಪ ಪೆಟ್ಟನ್ನು ತಿನ್ನುವಂಥ ಸಾಧ್ಯತೆಗಳು, ಅನಾರೋಗ್ಯ ಕಾರಣಗಳಿಂದ ಸ್ವಲ್ಪ ರೆಸ್ಟ್ ಮಾಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು. ಆದರೆ ದೂರ ಪ್ರಯಾಣ ಅಥವಾ ವಿದೇಶಿಯಾನವನ್ನು ಮಾಡುವಂಥವರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣವನ್ನು ಮಿಥುನ ರಾಶಿನವರು ನೋಡ್ತೀರಿ. ತುಳಸಿ ಗಿಡವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಸ್ವಲ್ಪ ನಿಂದನೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಅನಿರೀಕ್ಷಿತವಾದಂಥ ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸ್ವಲ್ಪ ನಿದ್ರಾಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಸ್ಥಿತಿ, ಮೃತ್ಯುಭಯಗಳು ಬರ್ತಕ್ಕಂಥ ಸಾಧ್ಯತೆಗಳು, ಸಾಂಸಾರಿಕ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸ್ವಲ್ಪ ದಾಂಪತ್ಯದಲ್ಲಿ ಕಲಹಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಸ್ವಲ್ಪ ವಸ್ತ್ರಾಭರಣಗಳನ್ನು ಕಳೆದುಕೊಳ್ತಕ್ಕಂಥ ವಾತಾವರಣ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಹಿನ್ನಡೆ ಎನ್ನುವ ರೀತಿಯಾದಂಥ ವಾತಾವರಣ ಮತ್ತು ಕೌಟುಂಬಿಕವಾದಂಥ ಸಹಕಾರವೂ ಕೂಡ ನಿಮಗೆ ಸಿಗದೇ ಇರತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಸಂಕಷ್ಟ, ಸ್ವಲ್ಪ ಒಪ್ಪಂದ ಕರಾರು ಏನಾದರೂ ಮುಖ್ಯವಾದಂಥ ಪತ್ರ ವ್ಯವಹಾರ ಇದ್ದರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಉಳಿತು. ಎಲ್ಲವೂ ಕೂಡ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳಿಂದ ಇವತ್ತಿನ ದಿವಸ ಕಟಕ ರಾಶಿನವ್ರು ನೋಡ್ತೀರಿ. ಒಟ್ಟಿನಲ್ಲಿ ಕಟಕ ರಾಶಿನವ್ರಿಗೆ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ಇವತ್ತಿನ ದಿವಸ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಎಲ್ಲಿ ಹೋದ್ರೂ ಕೂಡ ಏನಾದರೂ ಒಂದು ಎಡವಟ್ಟು ಮಾಡ್ಕೊಂಡು ಬರ್ತೀರಿ. ಅದರಲ್ಲೂ ಕೂಡ ವಾಹನ ಚಾಲನೆ ಬಹಳ ಜಾಗ್ರತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಿನ್ನಡೆ, ವಿದ್ಯಾಭ್ಯಾಸ ಪ್ರಗತಿ ಇಲ್ಲ, ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭ ಕಟಕ ರಾಶಿನವ್ರು ನೋಡ್ತೀರಿ. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಾಧ್ಯತೆ, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭದ ಪ್ರಮಾಣ ಕುಂಠಿತವಾಗುವಂಥ ಸಾಧ್ಯತೆ, ಸ್ವಲ್ಪ ಖರ್ಚುಗಳು ಬರುವುದಕ್ಕಿಂತಲೂ ಕೂಡ ಖರ್ಚುಗಳು ಜಾಸ್ತಿ ಆಗುವಂಥ ಸಂದರ್ಭ, ಯಾವುದಾದ್ರು ಹಣಕಾಸಿನ ವ್ಯವಸ್ಥೆಗಳು ಬರಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಅಲ್ಲಿ ಸ್ವಲ್ಪ ಎಳೆದಾಟಗಳಾಗುತ್ತೆ. ಬರುವಂಥದ್ದು ಸರಿಯಾದ ಸಮಯಕ್ಕೆ ಬರದೇ ಇರತಕ್ಕಂಥ ಸ್ಥಿತಿ, ಮಾತಿನಿಂದ ಎಡವಟ್ಟುಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ ನಿರ್ಮಾಣವಾಗುತ್ತೆ. ಕುಟುಂಬಕ್ಕೋಸ್ಕರವಾಗಿ ಅಧಿಕವಾದಂಥ ಖರ್ಚು ವೆಚ್ಚಗಳನ್ನು ಮಾಡ್ತಕ್ಕಂಥ ಸಂದರ್ಭ, ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನು ವಿಪರೀತವಾಗಿ ತಲೆಗೆ ಹಚ್ಚಿಕೊಂಡು ಚಿಂತೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಕಾಲು ನೋವು, ಮೂಳೆ ಸವತ ಇರ್ತಕ್ಕಂಥವ್ರು, ಸ್ವಲ್ಪ ಈ ಬೆನ್ನು ಹೊಡ್ತಾ ಇರ್ತಕ್ಕಂಥ ಅಂದರೆ ಸೊಂಟಬಾಧೆ ಅಂತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು, ಖಂಡ ನೋವು ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ನೋವಿನ ಪ್ರಮಾಣ ಜಾಸ್ತಿ ಆಗುವಂಥ ಸಂದರ್ಭಗಳು ಬರಬಹುದು. ಶತ್ರುಗಳ ಸ್ಥಿತಿಯೂ ಕೂಡ ಸ್ವಲ್ಪ ಚಿಂತೆಯನ್ನು ತರ್ತದೆ ಮತ್ತು ಸಾಲದ ಚಿಂತೆಯೂ ಕೂಡ ಹೆಚ್ಚಾಗಿ ನಿಮಗೆ ಕಾಟಾಟವನ್ನು ಕೊಡ್ತದೆ. ಇವತ್ತಿನ ದಿವಸ ಸಿಂಹರಾಶಿನವ್ರಿಗೆ ಹೆಸರು ಬೇಳೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಸೇವಕರಿಂದ ಅನುಕೂಲವಾಗ್ತಕ್ಕಂಥದ್ದು ಅಥವಾ ಸೇವಕರು ಕೆಲಸಗಾರರು ನಿಮಗೆ ದೊರಕುವಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಏನಾದರೂ ಸಾಲ ಮತ್ತೊಂದು ಮಗದೊಂದು ಏನಾದರೂ ಎಲ್ಲರೂ ಕೇಳಿದರೆ ಅಪ್ಲೈ ಮಾಡಿದರೆ
ಸ್ವಲ್ಪ ಪೂರಕವಾದಂಥ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗುತ್ತೆ. ಸೇವಾ ವೃತ್ತಿಯ ಉದ್ಯೋಗ ಲಾಭ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಮಾಡುವಂಥವರಿಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಉದ್ಯೋಗದಲ್ಲಿ ಕೆಲಸ ಕಾರ್ಯಗಳೇನೋ ನಿಧಾನವಾದರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಸ್ಥಿತಿ ಉಂಟು. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಒಂದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ. ಎರಡನೇ, ಮಕ್ಕಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸನ್ನಿವೇಶಗಳು ಬರುವಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನು ಬ್ಯಾಲೆನ್ಸ್ ಮಾಡ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿ ನಿಧಾನದ ಒಂದು ಪ್ರಗತಿಯನ್ನು ಕಾಣ್ತಕ್ಕಂಥದ್ದನ್ನು ಕನ್ಯಾ ರಾಶಿನವ್ರು ನೋಡ್ತೀರಿ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಮಂದತ್ವವಿದ್ರೂ ಕೂಡ ಸ್ವಪ್ರಯತ್ನದಿಂದ ಸ್ವಲ್ಪ ಶ್ರಮವನ್ನು ಹಾಕಿ ಸ್ವಲ್ಪ ಜ್ಞಾನಾರ್ಜನೆಯನ್ನು ಮಾಡ್ತಕ್ಕಂಥ ಯೋಗ ಫಲಗಳನ್ನು ಕನ್ಯಾ ರಾಶಿ ನೋಡ್ತೀರಿ. ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗೌರವಕ್ಕೆ ಧಕ್ಕೆ, ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಗೆ ಸ್ವಲ್ಪ ದ್ರೋಹವಾಗುತ್ತೆ ಅನ್ನೋ ರೀತಿಯಾದಂಥ ಆತಂಕ, ಭವಿಷ್ಯದ ಬಗ್ಗೆ ವಿಪರೀತವಾಗಿ ಆತಂಕವನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳ ಭವಿಷ್ಯದ ಚಿಂತೆಗಳನ್ನೇ ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥದ್ದು, ಯಾಕೋ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಫಲಗಳ ಕಾಡಾಟ ಅನ್ನೋ ರೀತಿಯಲ್ಲಿ ಕಾಡಾಟವನ್ನು ಕೊಡ್ತದೆ. ಉದ್ಯೋಗ ನಷ್ಟವಾಗುವಂಥದ್ದು, ಬಂದಂಥ ಉದ್ಯೋಗ ಅವಕಾಶಗಳು ಕೈತಪ್ಪಿ ಹೋಗುವಂಥ ಸಾಧ್ಯತೆ, ಸ್ಥಿರಾಸ್ತಿ ವ್ಯವಹಾರಗಳು ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಅಡೆತಡೆಗಳಾಗಿ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಬರಬಹುದು. ನಿದ್ರಾಭಾವ ಜಾಸ್ತಿ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ ಇರುತ್ತೆ. ಪ್ರಯಾಣದಲ್ಲಿ ತುಂಬ ದೀರ್ಘಾವಧಿವರೆಗೆ ಅಥವಾ ಸಮಯಕ್ಕೆ ಸರಿಯಾಗಿ ಹೋಗದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ದಿವಸ ತುಲಾರಾಶಿನವ್ರು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ ಇವತ್ತಿನ ದಿವಸ. ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಏನೋ ತುಂಬ ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥದ್ದು ಒಂದು, ಅಂದರೆ ಚಿಂತೆ 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 ಚಿಂತೆ, ಆತಂಕ ಆತಂಕ ಆತಂಕ, ದುಗುಡಗಳನ್ನು ಹೆಚ್ಚಾಗಿ ಅನುಭವಿಸುವಂಥದ್ದು, ಯಾಕೋ ಅಡ್ಡ ಮಾರ್ಗ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು, ಗುಪ್ತ ಇಚ್ಛೆಗಳನ್ನು ಅಥವಾ ಗುಪ್ತ ಬಯಕೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಒಂದು ಆಲೋಚನೆಗಳು, ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಬುದ್ಧಿ ಚಂಚಲತೆಗಳು ಬರುವಂಥ ಸಾಧ್ಯತೆಗಳು ಬರಬಹುದು. ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಅನುಕೂಲಕರ ವಾತಾವರಣಗಳಿಲ್ಲ. ಸ್ಥಿರಾಸ್ತಿ ಮಾಡೋದಕ್ಕಾಗ್ತಲ್ಲ, ಮನೆ ಕಟ್ಟೋದಕ್ಕಾಗ್ತಲ್ಲ, ವಾಹನ ಖರೀದಿ ಮಾಡೋದಕ್ಕಾಗ್ತಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಡೆಯಿಂದ ಆತಂಕ, ಇನ್ನೊಂದು ಕಡೆಯಿಂದ ಹಿರಿಯರಿಂದ ಬೈಗುಳವನ್ನು ಕೇಳಿಕೊಳ್ತಕ್ಕಂಥ ಸಂದರ್ಭ, ಪ್ರೀತಿ ವಿಶ್ವಾಸ ಭಾವನೆಗಳಿಗೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥದ್ದು, ವಿದ್ಯಾಭ್ಯಾಸದ ಕಡೆಗೆ ಆಸಕ್ತಿಗಳನ್ನು ತೋರಿಸದಲೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಬರುತ್ತೆ. ಅದರ ಜೊತೆಯಲ್ಲಿ ತುಂಬ ಏನೋ ಒಂದು ರೀತಿಯಲ್ಲಿ ನೀವು ಗುರುತಿಸಕ್ಕೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸುವಂಥ ಸಾಧ್ಯತೆಗಳು ಬರಬಹುದು. ಆದರೂ ಕೂಡ ಲಾಭದ ಪ್ರಮಾಣವೇನಾದರೂ ಸಿಗುತ್ತಾ ದೊರಕುತ್ತಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯತೆಗಳು ತುಂಬ ಕಡಿಮೆ. ಅಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಅದು ಎಳೆದಾಡಿಸಿಯೇ ಬರುವಂಥ ಸಾಧ್ಯತೆಗಳನ್ನು ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸಂಗಾತಿಯ ನಡವಳಿಕೆಗಳಿಂದ ಬೇಸರ, ಅವರ ಸೋಮಾರಿತನ, ಆಲಸ್ಯ, ಜವಾಬ್ದಾರಿಯಿಂದ ನಡೆದುಕೊಳ್ಳದಲೇ ಇರತಕ್ಕಂಥದ್ದು, ಇವು ಸ್ವಲ್ಪ ಬೇಸರವನ್ನು ತರ್ತದೆ. ಮತ್ತು ದಾಂಪತ್ಯದಲ್ಲಿ ಕಲಹವನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಅನಿರೀಕ್ಷಿತವಾದಂಥ ಒಂದು ಪ್ರಯಾಣ ಹೋದ್ರೂ ಕೂಡ ಸುಸೂತ್ರವಾಗಿ ಹೋಗ್ತೀರಾ ಅಂತಂದರೆ ಏನೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಹೋಗ್ತೀರಿ ಒಂದು. ಎರಡನೇದಾಗಿ ಹೋಗುವಂಥದ್ದು ಕೂಡ ಸುಸೂತ್ರವಾಗಿ ಹೋಗೋದಕ್ಕಾಗದಲ್ಲಿ ಏನಾದರೂ ವಿಘ್ನಗಳು ಅಡೆತಡೆಗಳು ಬರ್ತಲೇ ಇರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು ಅಂತ ಹೇಳ್ತದೆ. ಉದ್ಯೋಗ ಒತ್ತಡಗಳು ಬರ್ತಕ್ಕಂಥದ್ದು, ಎಷ್ಟು ಕೆಲಸ ಮಾಡಿದ್ರೂ ಕೂಡ ಏಳಿಗೆ ಆಗ್ತಿಲ್ಲವಲ್ಲ ಅನ್ನೋ ರೀತಿಯಾದಂಥ ಜಿಗುಪ್ಸೆ ಮತ್ತು ಚಿಂತೆಯನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲ ಅಥವಾ ನಷ್ಟವಾಗುವಂಥ ಆತಂಕವೂ ಕೂಡ ಸೃಷ್ಟಿಯಾಗುವಂಥದ್ದು. ತಾಯಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಭವಿಷ್ಯದ ಬಗ್ಗೆ ವಿಪರೀತವಾಗಿ ಚಿಂತೆಯನ್ನು ಹಚ್ಚಿಕೊಳ್ತೀರಿ. ಅದು ಯಾವುದು ಚಿಂತೆ ಮಾಡಿದ್ರೆ ಅದು ಮಾಡೋದು ಇದು ಮಾಡೋಣ, ಯಾವುದೂ ಕೂಡ ಸಕ್ಸಸ್ ಆಗುವುದೇ ಇಲ್ಲ. ತಂದೆಯಿಂದ ನಷ್ಟ, ಪಿತ್ರಾರ್ಜಿತ ಸ್ವತ್ತಿನಿಂದ ನಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿ,
ಇವತ್ತಿನ ದಿವಸ ಸಾಮಾನ್ಯವಾಗಿ ನೋಡ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ. ಧನುಸ್ಸು ರಾಶಿನವರು ಬಹಳ ಜಾಗೃತಿಯಿಂದಲೇ ಇರಬೇಕಾದ ಬಾಧಕದಿ ಪ್ರಭಾವವಲ್ಲ, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಲ್ಲಿ ಏನೇನೋ ಬರ್ತದೆ. ಹಾಗಾಗಿ ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಓಂ ಶ್ರೀಂ ಋಣರೋಗ ಶತ್ರು ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಾಲು ನೋವು ಬರ್ತಕ್ಕಂಥದ್ದು, ಸ್ವಲ್ಪ ಕಫ ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಗಂಟಲು ಕೆರೆತಗಳು ಬರ್ತಕ್ಕಂಥದ್ದಕ್ಕೆ ದಾರಿ ಆಗ್ತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗ್ತಕ್ಕಂಥದ್ದು, ಉಸಿರಾಟ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಶ್ವಾಸಕೋಶದ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ, ಲಿವರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಂದರ್ಭಗಳು ಬರಬಹುದು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ. ಬಟ್ ಗಂಭೀರ ಆಗೋದಿಲ್ಲ, ಏನು ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲ, ಸ್ವಲ್ಪ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಪ್ರಾಪ್ತಿಯಾಗತ್ತೆ. ಎಳೆದಾಡಿಸಿ ಇನ್ನೇನು ಆಗೋಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಆ ಕೆಲಸ ಕಾರ್ಯಗಳಾಗತ್ತೆ ಅಥವಾ ಸಕ್ಸಸ್ಸನ್ನು ಕಾಣುವಂಥ ಸಂದರ್ಭಗಳು ಬರಬಹುದು. ಸಾಲವನ್ನೇನಾದರೂ ಕೇಳಿದಂಥ ಪಕ್ಷದಲ್ಲಿ ಯಾರ ಹತ್ರನಾದ್ರೂ ಕೂಡ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥದ್ದು ಕೂಡ ಕೂಡಿ ಬರುತ್ತೆ. ಸೇವಕರಿಗೆ ಸಂಬಂಧಪಟ್ಟಂತೆ ನಿಮ್ಮ ಕೆಲಸಗಾರರಿಗೆ ಯಾರಾದರೂ ಸೇವಕರನ್ನ ನೀವು ಹುಡುಕ್ತಾ ಇದ್ದೀರಿ ಅಂದರೆ ಅದಕ್ಕೂ ಕೂಡ ಅನುಕೂಲವಾಗುವಂಥ ಸಂದರ್ಭಗಳು ಬರ್ತದೆ. ಬಟ್ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದಿಲ್ಲ, ಸ್ವಲ್ಪ ನೋಡಿ ತೆಗೆದುಕೊಳ್ಳಿ. ಯಾವುದಾದ್ರು ರಿಪೇರಿ ಮತ್ತೊಂದು ಮಗದೊಂದು ರೀತಿಯಲ್ಲಿ ಏನಾದರೂ ಇತ್ತು ಅಂದರೆ ಬಂದಂಥವ್ರು ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಏನಾದರೂ ತಂದೆಯೊಂದಿಗೆ ಏನಾದರೂ ಕಲಹ ಅನ್ನೋ ರೀತಿಯಲ್ಲಿ ಬರಬಹುದು, ಆದರೂ ಕೂಡ ಅವರಿಂದಲೇ ಸಹಾಯ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಒಂದು ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸಂದರ್ಭಗಳು ಉಂಟು ಅಂತ ಹೇಳ್ತದೆ. ಮಕರ ರಾಶಿನವ್ರಿಗೆ ಓಂ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಬಹಳ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಭಾಳ ಮಂದತ್ವವಿರ್ತದೆ. ಹಾರ್ಮೋನ್ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ಆಹಾರ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಸಮಸ್ಯೆ, ಬೆನ್ನು ಸೆಳೆತ, ಸುಸ್ತು ಜಾಸ್ತಿ ಆಗುವಂಥದ್ದು, ಯಾಕೋ ತಲೆ ಹಿಡಿತಕ್ಕಂಥ ಸಂದರ್ಭ, ಇಂಥವೇನಾದರೂ ಸಣ್ಣ ಪುಟ್ಟದಾಗಿ ಬರೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಸಾಧ್ಯತೆಗಳಿದೆ. ಸಾಲದ ಪ್ರಾಪ್ತಿಯಲ್ಲಿ ಹಿನ್ನಡೆ, ಸಾಲದ ಚಿಂತೆಗಳು ಜಾಸ್ತಿ ಆಗುವಂಥದ್ದು, ಶತ್ರುಗಳ ಕಾಟ ಅಂತಕ್ಕಂಥದ್ದು ಜಾಸ್ತಿ ಆಗುವಂಥ ಸನ್ನಿವೇಶಗಳು ಬರ್ತದೆ. ಸ್ಥಿರಾಸ್ತಿಯಲ್ಲಿ ನಷ್ಟವಾಗುತ್ತೋ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಸೃಷ್ಟಿಯಾಗುತ್ತೆ. ಸ್ಥಿರಾಸ್ತಿ ಮೇಲೆ ಏನೋ ಸಾಲ ಮಾಡಿರ್ತೀರ, ಅದರದ್ದೊಂದಷ್ಟು ಮನಸ್ಸಿಗೆ ಹಚ್ಚಿಕೊಳ್ತೀರಿ. ದಾಂಪತ್ಯ ಸೌಖ್ಯದಿಂದ ಅಂತರ ಅನ್ನೋ ರೀತಿಯಾದಂಥ ಸ್ಥಿತಿ. ನಿಮ್ಮ ಆರೋಗ್ಯವೂ ಕೂಡ ಸರಿ ಇರೋದಿಲ್ಲ, ಸಂಗಾತಿ ಆರೋಗ್ಯದಲ್ಲೂ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿ ಇರಲ್ಲ. ಹಾಗಾಗಿ ಒದ್ದಾಟವನ್ನು ಅನುಭವಿಸುವಂಥ ವಾತಾವರಣಗಳ ನಿರ್ಮಾಣವಾಗ್ತದೆ. ಶತ್ರುಗಳ ಒಂದು ಸಮಸ್ಯೆಯೂ ಕೂಡ ನಿಮಗೆ ಹೆಚ್ಚಾಗಿ ಪೀಡನೆಯನ್ನು ಕೊಡ್ತದೆ. ಕುಂಭರಾಶಿನವರಿಗೆ ಇವತ್ತಿನ ದಿವಸ ಬಹಳ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಮಕ್ಕಳಿಂದಲೂ ಸ್ವಲ್ಪ ಸಮಸ್ಯೆ ಚಿಂತೆಗೊಳಗಾಗ್ತೀರಿ. ಮಕ್ಕಳ ಭವಿಷ್ಯದ ಬಗ್ಗೆಯೂ ಕೂಡ ಹೆಚ್ಚಾಗಿ ಚಿಂತೆಗೊಳಗಾಗ್ತೀರಿ. ಮಕ್ಕಳು ಕೂಡ ಸ್ವಲ್ಪ ಶತ್ರುಗಳಾಗಿ ಪರಿವರ್ತನೆ, ಹೇಳಿದ್ದನ್ನು ಕೇಳೋದಿಲ್ಲ, ಅವರ ಜಿಗುಪ್ಸೆ, ಅವರ ಒಂದು ಸೋಮಾರಿತನ, ಬೇಜವಾಬ್ದಾರಿತನ ಇನ್ನಷ್ಟು ನೋವನ್ನು ಕೊಡ್ತದೆ. ಕುಂಭರಾಶಿನವರಿಗೆ ಇವತ್ತಿನ ದಿವಸ ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ಮತ್ತು ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಕಬ್ಬಿಣದ ವಸ್ತುಗಳಿಂದ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ಕುಂಭರಾಶಿನವರು ಹಾಲನ್ನು ದಾನ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಖರ್ಚುಗಳು ವಿಪರೀತವಾಗಿ ಬರುವಂಥದ್ದು. ಸ್ಥಿರಾಸ್ತಿಗೋಸ್ಕರವಾಗಿ ಖರ್ಚು, ತಾಯಿಗೋಸ್ಕರವಾಗಿ ಖರ್ಚು, ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಖರ್ಚು, ಮಕ್ಕಳಿಗೋಸ್ಕರವಾಗಿ ಖರ್ಚು, ಸಂಗಾತಿಗೋಸ್ಕರವಾಗಿ ಖರ್ಚು, ಪಾಲುದಾರಿಕೆ ವ್ಯವಹಾರಕ್ಕೋಸ್ಕರವಾಗಿ ಖರ್ಚು, ಬರೀ ಖರ್ಚು 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 ಅನ್ನೋ ರೀತಿಯಲ್ಲೇ ಬರೋದಕ್ಕೆ ದಾರಿ ಉಂಟು. ವಿದ್ಯಾಭ್ಯಾಸದಲ್ಲಿ ಮಂದತ್ವವಾಗ್ತಕ್ಕಂಥ ಸಂದರ್ಭ, ಆಸಕ್ತಿನೇ ತೋರಿಸೋದಿಲ್ಲ ವಿದ್ಯಾಭ್ಯಾಸದ ಕಡೆಗೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣುವಂಥ ಸಂದರ್ಭ, ವಿಪರೀತವಾದಂಥ ನಿದ್ರೆ ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ವಿರುದ್ಧವಾಗಿರ್ತಕ್ಕಂಥ ಸಂದರ್ಭ. ಸಾಮಾನ್ಯವಾಗಿ ಖರ್ಚುಗಳು ಜಾಸ್ತಿ ಇರ್ತದೆ ಹೊರತು ಆದಾಯ ಅಂತಕ್ಕಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿರ್ತದೆ. ನೋಡಿಕೊಂಡು ಯೋಚನೆ ಮಾಡಿ ಮುಂದುವರಿತಕ್ಕಂಥದ್ದು ಸೂಕ್ತ. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿನವರಿಗೆ ಮನೆಯಲ್ಲಿ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಶುಭವಾಗಲಿ.
ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.